ಸೈತಾನ ಏನೇನ್ ಕುತಂತ್ರಗಳನ್ನ ಮಾಡ್ತಾನೆ, ಏನೇನ್ ವಿಚಾರಗಳನ್ನ ಮಾಡ್ತಾನೆ. ಸ್ಪೀಕ್ ಫೈರ್, ಸ್ಪೀಕ್ ಹೋಲಿ ಫೈರ್, ಅಂಡ್ ಆ ಫೈರ್ ಬಂದ್ಬಿಟ್ಟು ಏನ್ ಮಾಡ್ತದಂತ, ಇಟ್ ಕನ್ಸ್ಯೂಮ್ಸ್ ದ ಪ್ಲಾನ್ಸ್ ಆಫ್ ದ ಎನಿಮಿ, ಇಟ್ ಡೆಸ್ಟ್ರಾಯ್ಸ್ ದ ಪ್ಲಾನ್ಸ್ ಆಫ್ ದ ಎನಿಮಿ, ಇಟ್ ಡೆಸ್ಟ್ರಾಯ್ಸ್ ಎನಿ ಕೈಂಡ್ಸ್ ಆಫ್ ಸಿಟಿ, ಎನಿ ಕೈಂಡ್ಸ್ ಆಫ್ ವಾಲ್ಸ್ ಆಫ್ ದ ಎನಿಮಿ, ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಡೌನ್ ಎಂಬುದಾಗಿ ಅರ್ಥ ಮಾಡ್ಕೊಳ್ತೀವಿ. Hallelujah. The fire of God is not only in you to create a pure heart in you, but it is also in your mouth to destroy the plans of the enemy. Hallelujah. ಹಾಗಾಗಿ ಅರ್ಥ ಮಾಡ್ಕೊಳ್ಳೋಣ, ಯೇಸು ಸ್ವಾಮಿ ನಮ್ಮ ಒಳಗಡೆ ಫೈರ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಫೈರ್ ಏನು ಅಂತಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ಬರುವಂತ ಫೈರ್, ಇಟ್ ವಿಲ್ ಡೆಮಾಲಿಶ್ ಸೇಟನ್ಸ್ ಪ್ಲಾನ್ಸ್. Hallelujah. Speak against your situation, speak against your problems, speak against your finances, speak against the health issues, speak against anything that is come before you, speak against your Jericho, speak against the Red Sea, speak against the Goliath. That fire is in your mouth, and speak and it will consume your enemies. Hallelujah.